ವಿಷ್ಣುವರ್ಧನ್ ಸಮಾಧಿ ಇದ್ದ ಜಾಗವನ್ನು ಈಗ ಅರಣ್ಯ ಇಲಾಖೆ ವಾಪಸ್ ಪಡೆದಿದೆ. ಆದ್ರೆ ಅದನ್ನ ಸಮಾಧಿಗೆ ಕೊಡಬೇಕು ಅಂತ ತಾವೇನಾದ್ರು ಆಗ್ರಹ ಮಾಡ್ತೀರಾ? ಇಲ್ಲಿ ನೋಡಿ, ಬಹಳ ಸೂಕ್ಷ್ಮವಾಗಿ ಜವಾಬ್ದಾರಿಯಿಂದ ಮಾತಾಡ್ತೀನಿ ನಾನು. ಭಾಳ ದೇಶದಲ್ಲಿ ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಪ್ರೈಮ್ ಮಿನಿಸ್ಟ್ರು, ವೈಸ್ ಪ್ರೆಸಿಡೆಂಟು ಇಂಥವರು ದಿವಂಗತರಾದಾಗ ಅಂಥ ಜವಾಬ್ದಾರಿಯುತವಾದ ಜಾಗದಾಗಿಲ್ಲದೆ ಅವ್ರಿಗೊಂದು ಸ್ಥಾನಮಾನ ಗೌರವ ಸಿಕ್ಕೋದಕ್ಕೆ ಸ್ಮಶಾನ ಅಂತ ಹೇಳೋ ಬದಲು ಅದನ್ನೊಂದು ಜ್ಞಾಪಕಾರ್ಥಕವಾದ ಮಾಡಿದ್ದು. ಇಲ್ಲಿ ಕಲಾವಿದರಿಗೆ ಅಕಸ್ಮಾತ್ ಮಾಡೋದೇ ಇದ್ದರೆ ಒಂದು 10-15 ಎಕರೆ ತಗೊಂಡು ಸತ್ತವ್ರಿಗೆಲ್ಲರಿಗೂ ಕೊಡಬೇಕಾಗಿ ಬರುತ್ತೆ. ಆದರೆ ಕೆಲವ್ರಿಗೆ ಕೊಟ್ಟು ಕೆಲವ್ರಿಗೆ ಬಿಡೋದ್ರಲ್ಲೂ ಕೂಡ ಅರ್ಥ ಇಲ್ಲ ನನ್ನ ಲೆಕ್ಕದಲ್ಲಿ. ಆಗೋಗಿದೆ ಇವತ್ತಿನ ದಿವಸ. ಡಾಕ್ಟರ್ ರಾಜ್ಕುಮಾರ್ ಅವರು ದೊಡ್ಡ ವ್ಯಕ್ತಿಗಳು, ನಾವೇನು ಮಾತಾಡೋಂಗಿಲ್ಲ. ಅನಿವಾರ್ಯವಾಗಿ ಪುನೀತ್ದಾಯಿತು, ಇದಾಯಿತು. ವಿಷ್ಣುವರ್ಧನ್ಗೂ ಕೂಡ ಅವ್ರ ಮನೆಯವರೇ 5 ಎಕರೆ ಜಮೀನು ತೊಗೊಂಡಿರುವಾಗ ಇದರಲ್ಲಿ ಎಲ್ಲಿ ಮೈಸೂರಿನಲ್ಲಿ ಮತ್ತೊಂದು ಇಲ್ಲೊಂದು ಸರ್ಕಾರದ ಜಾಗ, ಅಲ್ಲೊಂದು ಸರ್ಕಾರದ ಜಾಗ, ಇನ್ನೆಲ್ಲೋ ಒಂದು ಸರ್ಕಾರದ ಜಾಗ ಈ ಗೋಜಲು ಮಾಡಬೇಕಾದಿಲ್ಲ. ಇದು ಕೋರ್ಟ್ನಲ್ಲಿ ಅರಣ್ಯದ್ದಾದ್ರೆ ಅರಣ್ಯ ತೊಗೊಂಡ್ಬಿಡ್ಲಿ. ಈಗ ಆಗೋಗಿರೋದಾಗ ಮನೆಯವ್ರನ್ನ ಕೇಳ್ಬಿಟ್ಟು ಇಲ್ಲಿ ಬೇಕಾ ಅಲ್ಲಿ ಬೇಕಾ, ಆದರೆ ಅಲ್ಲೇದು ಬಿಟ್ಬಿಟ್ಟು ಇಲ್ಲಿ ತೊಗೊಂಡು, ಇಲ್ಲೇದು ಬಿಟ್ಬಿಟ್ಟು ಅಲ್ಲಿ ತೊಗೊಳ್ಳಿ.